ಹುಡುಗರ ಈ ನಮ್ನಿ ಸ್ಕ್ಯಾಮ್ ಮಾಡಕತ್ತಾರ ಅಂದ್ಮೇಲೆ ಇಲ್ಲಿ ದೊಡ್ಡವ್ರದ್ದು ಏನಿರಬಾರ್ದು ಅಂತ. ಸರಿ ಸರಿ ಬಾ, ಪಕ್ಕೂರಲ್ಲಿ ದೊಡ್ಡವ್ರು ಕಲೆಕ್ಷನ್ ಮಾಡ್ತಿರ್ತಾರೆ. ಆ ಕಡೆಯಿಂದ ಮುಗಿಸ್ಕೊಂಡು ಇಲ್ಲಿಂದ ಅಣ್ಣ ಏ ಪಿಂಕು ಟಿಂಕು ಬನ್ನ ಇಲ್ಲಿ. ಏನ್ರ ಬೆಳಗ್ಗಿಂದ ಕಾಣಿಸ್ತಾ ಇರ್ಲಿಲ್ಲ, ಏನ್ ಸಮಾಚಾರ? ಅಣ್ಣ ಎಕ್ಸಾಮ್ ಇತ್ತಣ್ಣ, ಓದ್ಕೊಂತಿದ್ವಿ. ಮುಗೀತು ಅಣ್ಣ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ಬೆಳಗ್ಗೆಯಿಂದ ಪಬ್ಜಿ ಆಡ್ತಾ ಇಲ್ಲಿ ಬಂದು ಪುಂಗ್ತಾ ಇದೀರಾ? ಮಗ ಬೆಳಿಗ್ಗೆ ನಾವು 3 ಜನ ಹೋಗಿದ್ವಿ. 3 ಅಂದ್ರೆ ಬೆಸ ಸಂಖ್ಯೆ, ಅದಕ್ಕೆ ವರ್ಕೌಟ್ ಆಗಿಲ್ಲ. ಈಗ 1 2 3 4 5 5 ಬೆಸ ಸಂಖ್ಯೆ. ಸೊ ಅದಕ್ಕೆ ಬೆಳಿಗ್ಗೆಯಿಂದ ವರ್ಕೌಟ್ ಆಗ್ತಿಲ್ಲ. ಏನ್ ಮಾಡೋದು? ಬೇರೆ ಯಾರಾದ್ರೂ ಬೇಕಲ್ಲ. ಅಲ್ಲ ಮರೇ, ನೀನೆ ಬಾ ಬಾ ಬಾ, ಓಡ್ಕೊಂಡ್ ಬಾ 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 ಬಾ. ಯಾವ ಏರಿಯಾ ನಿಂದು? ಅದೇ ಇರಲ್ ಬಿಡು, ನಮ್ ಜೊತೆ ಕಲೆಕ್ಷನ್ ಬರ್ತೀಯಾ? ಸಾಯಂಕಾಲ ಒಳ್ಳೆ ಪಾರ್ಟಿ ಕೊಡಿಸ್ತೀವಿ. ಏನ ಪಾರ್ಟಿನ? ಎಲ್ಲರೂ ಪಾರ್ಟಿ ಟಿಕೆಟ್ ಕೇಳಾಕ ನನ್ನ ಹತ್ರ ಬರ್ತಾರ. ಈ ನನ್ನ ಮಕ್ಕಳು ನೋಡಿದ್ರೆ ಪಾರ್ಟಿನ ಕೊಡ್ತೀನಿ ಅನ್ನಕತ್ತಾರ. ಏನಂತ ತಿಳ್ಕೊಳ್ಳೋದು ಇದು ಕರೆಕ್ಟ್ ಟೈಮ್ ಐತಿ. ನಡ್ರಿ ಹೋಗೋಣ. ಬನ್ನಿ ಸರ್ ಬನ್ನಿ. ಮಗ ನೋಡಕ್ಕೆ ಗಣೇಶನ್ ತರನೇ ಅವನೇ, ಸೊಂಡ್ಲೊಂದಿಲ್ಲ ಅಷ್ಟೇ. ಆಮೇಲೆ ದೊಡ್ಡ ದೊಡ್ಡ ಮನೆಗಳಿಗೆ ಅವನ್ನ ದೂಳ್ತು ಬಿಡೋಣ, ನಾವು ದೇವ್ರಿಗೆ ಬಿಡೋಣ. ಜೋರ್ ಕಲೆಕ್ಷನ್ ಆಯ್ತು. ಪಿಂಕು ಡಿಂಕು, ದೇವ್ರ ಸೇವೆಗೆ ಸಹಾಯ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರು. ಹೋಗಿ 10 ಚಾಕ್ಲೇಟ್ ಬರ್ತವೆ, ಎಂಜಾಯ್ ಮಾಡಿ. ಅಣ್ಣ ಓ ನಿಮ್ ಸ್ಕ್ಯಾನರ್. ಲೇ, ಸ್ಕ್ಯಾನ್ ಮಾಡಿರೋದು ಒಂದು ಮೆಸೇಜ್ ಬಂದಿಲ್ವಲ್ರು? ಅಣ್ಣ ನೆಟ್ವರ್ಕ್ ಇಶ್ಯೂ ಇರುತ್ತಣ್ಣ, ಆಮೇಲೆ ಬರೋದ್ ಬಿಡೋಣ. ಕರೆಕ್ಟ್. ಸರಿ ಹೋಗ್ರ, ಓದ್ಕೊಂಡ್ರು ಹೋಗ್ರ.